ಏನಾಯ್ತು? ಯಾಕೆ ಹೇಳ್ತಾ ಇದೀಯಾ? ಇದೇನ್ ಬಾರು, ನೆನ್ನೆ ನೋಡಿದಾಗ ಚೆನ್ನಾಗೇ ಇತ್ತಲ್ಲ, ಹೇಗೆ ಕಟ್ಟಾಯ್ತು? ಅದೇ ನನಗೂ ಗೊತ್ತಾಗ್ತಿಲ್ಲ ಯಜಮಾನ್ರೆ. ಇವತ್ತು ನಾನು ಈ ಸೀರೆನ ಉಟ್ಕೋಬೇಕು, ಅದನ್ನ ನೋಡಿ ನಮ್ಮ ಪುಟಾಣಿ ಖುಷಿ ಪಡಬೇಕು, ಅವಳ ಖುಷಿನ ನಾನು ಕಣ್ ತುಂಬ್ಕೋಬೇಕು ಅಂತೆಲ್ಲ ಅನ್ಕೊಂಡಿದ್ದೆ. ನೋಡಿದ್ರೆ ಈ ರೀತಿ ಆಗೋಯ್ತಲ್ಲ ಯಜಮಾನ್ರೆ. ಈ ಸೀರೆ ನನ್ನ ಮಗಳು ನನಗೆ ಕೊಟ್ಟು ಮೊದಲನೇ ಉಡುಗೊರೆ. ಅಪ್ಪ ಅಮ್ಮಂದ್ರಿಗೆ ಮಕ್ಕಳು ಕೊಡೋ ಉಡುಗೊರೆ ಮುಂದೆ ಯಾವ ಸಂತೋಷನೂ ಕಮ್ಮಿನೇ. ಈಗ ನಾನು ಏನ್ ಮಾಡ್ಲಿ? ಇದನ್ನ ಯಾರೋ ಬೇಕು ಅಂತಾನೆ ಮಾಡಿದ್ದಾರೆ. ಏನ್ ಹೇಳ್ತಾ ಇದ್ದೀರಾ? ಹೌದು ಬಾರು, ನೆನ್ನೆ ನೋಡಿದಾಗ ಚೆನ್ನಾಗಿದ್ದಿದ್ದು ಸರಿ, ಇವಾಗ ಹೇಗೆ ಹೊರದೋಗುತ್ತೆ? ಪಾಕೇಳ ಬೇಡ ಯಜಮಾನ್ರೆ. ಯಾಕೆ ಬಾರು? ನಾವ್ ಯಾರನ್ನ ಅಂತ ಕೇಳೋದು? ನಾವ್ ಯಾರನ್ನೇ ಕೇಳಲಿ ಅವರು ಬೇಜಾರು ಮಾಡ್ಕೋತಾರಲ್ವಾ? ಈ ರೀತಿ ಕೇಳೋದು ಸರಿನೂ ಅಲ್ಲ. ಅದು ಅಲ್ಲದೆ ನಮ್ಮ ಪುಟ್ಟಿಗೇನಾದ್ರೂ ಗೊತ್ತಾದ್ರೆ ಅವಳು ತುಂಬಾ ಬೇಜಾರು ಮಾಡ್ಕೋತಾಳೆ. ಆಮೇಲೆ ಅವಳನ್ನ ಸಮಾಧಾನ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಮತ್ತೆ ನಮ್ಮ ಮಗಳು ಕೊಟ್ಟಿರೋ ಸೀರೆನ ಉಟ್ಕೋಬೇಕು ಅಂತ ಆಸೆ ಪಡ್ತಾ ಇದ್ಯಲ್ಲ ಪಾರು. ನನ್ನ ಮಗಳಿಗೋಸ್ಕರ ಈ ಸೀರೆನ ನಾನು ಉಟ್ಕೋತೀನಿ. ಹೇಗೆ? ಜನನಿ ಪುಟ, ನೀನು ಈ ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆಯಾ ಕಂದ. ಥ್ಯಾಂಕ್ ಯು ಚಿಕ್ಕಮ್ಮ. ಇರು, ನಿನಗೆ ಯಾರು ಕೆಟ್ಟ ದೃಶ್ಯನೂ ತಾಗದೇ ಇರಲಿ ಅಂತ ದೃಶ್ಯ ತೆಗಿತೀನಿ. ನಾಯಿ ಕಣ್ಣು, ನರಿ ಕಣ್ಣು, ಕಾಗೆ ಕಣ್ಣು, ಗೂಬೆ ಕಣ್ಣು, ಯಾರ ಕೆಟ್ಟ ದೃಶ್ಯನೂ ನನ್ನ ಮಗಳ ಮೇಲೆ ತಾಗದೇ ಇರಲಪ್ಪ ದೇವ್ರೇ. ಆಫೀಸಿಗೆ ಹೊರಟಿದ್ಯಾ? ಹೋಗಿ ಬರ್ತೀನಿ. ಜನನಿ ಹೇಳಿ ಚಿಕ್ಕಮ್ಮ. ಅಲ್ಲಮ್ಮ ಜನನಿ, ನೀನು ಗೃಹಿಣಿ ಆಗಿದ್ದೋಳು ಕಂಪನಿ ವ್ಯವಹಾರಗಳನ್ನ ನೋಡ್ಕೊಳ್ಳೋಕೆ ಶುರು ಮಾಡಿರೋದು ನನಗೇನೋ ಸಂತೋಷದ ವಿಷಯನೇ. ಆದರೆ ಅದ್ರ ಜೊತೆಗೆ ಸಂಸಾರದ ಬಗ್ಗೆನೂ ಸ್ವಲ್ಪ ಗಮನ ಕೊಡಲೇಬೇಕಲ್ವೇನ್ಮ? ನನ್ನ ಸಂಸಾರಕ್ಕೆ ಏನಾಗಿದೆ? ಚೆನ್ನಾಗೇ ಇದೆಯಲ್ಲ. ಅಲ್ಲೇ ನೋಡಮ್ಮ ನೀನು ಎಡುತ್ತಿರೋದು. ಅಲ್ಲಮ್ಮ, ಅಲ್ಲಿ ಅಂದ್ರೂ ನೋಡಿದ್ರೆ ಮೀಟಿಂಗು ಅಂತ ಬೇರೆ ಬೇರೆ ಊರಿಗೆ ಹೋಗ್ತಿರ್ತಾರೆ. ನೀನು ದಿನ ಆಫೀಸ್ ಕೆಲಸದ ಮೇಲೆ ಬ್ಯುಸಿಯಾಗಿರ್ತೀಯ. ಹೀಗಾದ್ರೆ ನೀನು ಮುದ್ದು ಮಗಳನ್ನ ಯಾರು ಗಮನಿಸ್ತಾರೆ? ಯಾಕಂದ್ರೆ ಈಗಾಗಲೇ ಮಗು ಎಲ್ಲದಕ್ಕೂ ಪಾರು ಅಂತಿರತ್ತೆ. ನೀನು ನೋಡಿದ್ರೆ ತಲೆನೇ ಕೆಡಿಸ್ಕೊತಾ ಇಲ್ವಲ್ಲಮ್ಮ. ನನ್ಗೆ ಯಾಕೋ ಎಲ್ಲಿ ನಮ್ಮ ಮಗು ನಮ್ಮ ಕೈ ತಪ್ಪು ಹೋಗ್ಬಿಡುತ್ತೋ ಅಂತ ತುಂಬಾನೇ ಭಯ ಆಗ್ತಿದೆ ಕಣಮ್ಮ. ಮೊದಲೆಲ್ಲ ನೀನು ಮಗುನ ಎಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ದೆ. ಪಾರ್ವತಿನ ಆದಿತ್ಯ ಮಗುನ ಹೆಚ್ಚೊತ್ತು ಕರ್ಕೊಂಡ್ರೆ ಸಾಕು, ನಿನ್ನ ಕೈಯಲ್ಲಿ ಸಹಿಸ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಅದು ನನ್ನ ಮಗು, ಕೊಟ್ಬಿಡಿ ಅಂತ ಕಿತ್ಕೊಂಡ್ಬಿಡ್ತಿದ್ದೆ. ಆದರೆ ಈಗ ಬೆಳಗ್ಗೆಯಿಂದ ಸಂಜೆವರೆಗೂ ಅಷ್ಟೇ ಯಾಕೆ, ಒಂದೊಂದ್ಸಲ ಇಡೀ ದಿನ ನಿನ್ನ ಮಗುನ ನೀನು ಪಾರ್ವತಿ ಕೈಗೊಪ್ಸಿ ಆಫೀಸಿಗೆ ಹೋಗ್ಬಿಡ್ತೀಯಲ್ಲ. ನಾಳೆ ದಿನ ನಿನ್ನ ಮಗಳು ನಿನ್ನ ಮಾತನ್ನ ಕೇಳದೆ ಬರೀ ಆ ಪಾರ್ವತಿ ಮಾತು ಕೇಳೋ ಥರನೇ ಆದರೆ ಹಾಗೇನು ಮಾಡ್ತೀಯ? ಅದು ಸಾಲದು ಅಂತ ಮಗು ತಂದೆ ಜೊತೆ ಜಾಸ್ತಿ ಟೈಮ್ ಇಲ್ಲದೆ ಆದಿತ್ಯನ ಜೊತೆನೇ ಇರ್ತಾಳಲ್ಲ. ನಾಳೆ ದಿನ ಮಗು ತಂದೆಗಿಂತ ಜಾಸ್ತಿ ಆದಿತ್ಯನೇ ನೆಚ್ಕೊಂಡ್ರೆ ಹಾಗೇನು ಮಾಡ್ತೀಯ? ಆಗ ನಿನಗೆ ಅಭದ್ರತೆ ಕಾಡಲ್ವಾ? ಖಂಡಿತ ಕಾಡಲ್ಲ.
ಮುಂದೆ ಕಾಡೋದು ಇಲ್ಲ. ಅದೇ ಹೇಗಮ್ಮ ಇಷ್ಟೊಂದು ಖಚಿತವಾಗಿ ಹೇಳ್ತಿದ್ಯಾ? 3 ವರ್ಷದ ಹಿಂದೆ ಆಗಿದ್ದಿದ್ರೆ ನನಗ ಭಯ ಇತ್ತು, ಮಗು ಮೇಲೆ ತುಂಬ ಇನ್ಸೆಕ್ಯೂರಿಟಿ ಕಾಡ್ತಾ ಇತ್ತು. ಆದರೆ ಈಗ ನನಗ ಭಯ ಇಲ್ಲ. ಆದಿಭಾವನಿಂದ ಆಗಲಿ ಪಾರ್ವತಿ ಅಕ್ಕನಿಂದ ಆಗಲಿ ನನ್ನ ಮಗುನ ನನ್ನಿಂದ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಪುಟ್ಟ, ಹಾಲು ತಗೋ. ನಂಗೆ ಬೇಡ. ಯಾಕೆ ಬೇಡ? ಹಾಲು ಕುಡಿದ್ರೆ ಶಕ್ತಿ ಬರುತ್ತೆ ಗೊತ್ತಾ? ಅದೇ ಬರುತ್ತೆ. ಯಾವಾಗ್ಲೂ ಹಂಗೆ ಹೋಗೋಪಾರ. ಇಲ್ಲ ಕಂದ, ನಿಜವಾಗ್ಲೂ ನೀನ್ ಹಾಲು ಕುಡಿದ್ರೆ ದೊಡ್ಡೋಳು ಆಗ್ತಾ ಆಗ್ತಾ ನಿಂಗೆ ಶಕ್ತಿ ಬರುತ್ತೆ. ಪ್ರಾಮಿಸ್? ಪ್ರಾಮಿಸ್. ಪುಟ್ಟಿ, ನೀನ್ ಕೊಟ್ಟಿರೋ ಸೀರೆ ಉಟ್ಕೊಂಡಿದ್ದೀನಿ. ಈ ಸೀರೆಯಲ್ಲಿ ಹೇಗ್ ಕಾಣ್ತಾ ಇದ್ದೀನಿ? ಪಾರು, ಹಾಯಲ್ಲಿ ಶೀಟ್ ಕಮ್ಮಿ ಇದೆ. ಹಾಲಿಗೆ ಬೆಲ್ಲ ಹಾಕಿದ್ದೀನಿ ಪುಟ್ಟ, ಅದಕ್ಕೆ ನಿಂಗೆ ಹಂಗ ಅನ್ಸ್ತಾ ಇದೆ. ಹೌದಾ? ಮುಂದಿನ ಸಲ ಜಾಸ್ತಿ ಹಾಕು. ಕೊಡಿ. ಬಂಗಾರಿ, ನಾನು ಹೇಗ್ ಕಾಣಿಸ್ತಿದ್ದೀನಿ ಅಂತ ನೀನ್ ಹೇಳಲೇ ಇಲ್ಲ. ನೀನು ದಿನ ಏನ್ ಕಾಣಿಸ್ತಿದ್ದ ಹಂಗೆ ಕಾಣಿಸ್ತಿದ್ದ. ಹೌದಾ? ಸರಿ, ಹಾಲು ಕುಡಿ. ಸರಿ, ನೀನ್ ಆಟ ಆಡ್ಕೋ. ಪಾರು, ಆ ಸೀರೆ ಸೂಪರ್. ಹನುಮಂತು, ಕೂತ್ಕೋ ಹನುಮಂತು. ಕೂತ್ಕೊಂತೀನಿ, ಕೂತ್ಕೋ. ಈಗ ನೀನು ನಮ್ಮ ಮನೇಲಿ ಕೆಲಸ ಮಾಡೋನಲ್ಲ, ನಮ್ಮ ಬೀಗರು. ಹಾಗಂತ ಬಂದಿದ್ದಾರಿನ ಮಾಡೋ ಕೆಲಸನ ಮರೆಯಕ್ಕಾಗುತ್ತಾ ಪೋರೆ? ಯಾವುದನ್ನು ಮರೆಯಕ್ಕಾಗಲ್ಲ ಅಲ್ವಾ ಹನುಮಂತು? ಹಾಗಾದ್ರೆ ಪಾರ್ವತಿ ಜೀವನದಲ್ಲಿ ನಡೆದಿರೋ ಘಟನೆನ ನೀನು ಮರ್ತಿಲ್ಲ ಅಲ್ವಾ? ಯಾವ ವಿಷಯದ ಬಗ್ಗೆ ಮಾತಾಡ್ತಿದ್ದೀರ ಅಂತ ಗೊತ್ತಾಗ್ಲಿಲ್ಲ ಅಪ್ಪೋರೆ. ಪಾರ್ವತಿ ಜನನಿಗೆ ತನ್ನ ಮಗುನ ತ್ಯಾಗ ಮಾಡಿದ ಸತ್ಯದ ಬಗ್ಗೆ ಮಾತಾಡ್ತಿದ್ದೀನಿ. ಪಾರ್ವತಿ ತನ್ನ ಮಗು ಸತ್ತೋಯ್ತು ಅಂತ ಸುಳ್ಳು ಹೇಳಿ ಜನನಿ ಮಡಿಲಿಗೆ ಹಾಕಿದಾಳಲ್ಲ, ಅದ್ರ ಬಗ್ಗೆ ನಿನಗೆ ಯಾವತ್ತೂ ನೋವು ಆಗೇ ಇಲ್ವಾ? ನಿನ್ನ ಮೊಮ್ಮಗು ನಿನ್ನ ತಾತ ಅಂತ ಕರಿಬೇಕು, ಆದಿತ್ಯ ಪಾರ್ವತಿನ ಅಪ್ಪ ಅಮ್ಮ ಅಂತ ಕರಿಬೇಕು ಅಂತ ನಿನ್ಗೆ ಆಸೆ ಇಲ್ವಾ? ಇದೆ ಅಪ್ಪೋರೆ. ಯಾರಿಗೇ ಆಗಲಿ ವಯಸ್ಸಾದ ಕಾಲಕ್ಕೆ ತನ್ನ ಮೊಮ್ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಅಪ್ಪೋರೆ. ನಾನೇನು ಮೊಮ್ಮಗಳ ಜೊತೆ ಆಟ ಆಡ್ಕೊಂಡು ಖುಷಿಯಾಗೇ ಇದ್ದೀನಿ ಅಪ್ಪೋರೆ. ಆದರೆ ಪಾರ್ವತಿ ಆಗಲಿ ದೊಡ್ಡ ಯಜಮಾನ್ದಾಗಲಿ ಅದು ನಮ್ಮ ಮಗಳೇ ಅಂತ ಕರೆಯೋಕ್ಕಾಗಲ್ವಲ್ಲ. ಅದನ್ನು ನೋಡಿದಾಗ ತುಂಬ ಬೇಜಾರಾಗುತ್ತೆ ಅಪ್ಪೋರೆ. ಆದರೆ ಏನು ಮಾಡೋದು, ಇದೆಲ್ಲ ಪಾರ್ವತಿ ನಿರ್ಧಾರ. ಅವಳ ನಿರ್ಧಾರನ ನಾವು ಒಪ್ಪಲೇಬೇಕಲ್ಲ. ಅಲ್ಲ ಹನುಮಂತು, ನೀನು ಯಾಕೆ ಹೀಗೆ ಮಾಡಿದೆ? ಸತ್ಯನ ನೀನು ಯಾಕೆ ಹೇಳೋಕ್ಕಾಗಲ್ಲ ಪಾರ್ವತಿ ಅಂತ ನೀನು ಕೇಳ್ಬೋದಲ್ವಾ? ನಾನು ಪಾರ್ವತಿಗೆ ತಂದೆ ಹೌದು ಅಪ್ಪೋರೆ. ಆದರೆ ಕೆಲವು ವಿಚಾರಗಳಲ್ಲಿ ಅವಳೇ ನನಗೆ ತಂದೆ ಆಗಿರ್ತಾಳೆ. ಯಾವುದು ಬೇಕು ಯಾವುದು ಬೇಡ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಅವಳೊಂದು ಸತಿ ತೀರ್ಮಾನ ಮಾಡಿದ್ರೆ ಮುಗೀತು. ಅದನ್ನು ಯಾರೂ ಬದಲಾಯಿಸೋಕ್ಕಾಗಲ್ಲ ಅಪ್ಪೋರೆ. ಈ ಮಗು ವಿಚಾರದಲ್ಲೂ ಅಷ್ಟೇ. ಅವಳು ಜನನಿಗೋಸ್ಕರ ತನ್ನ ಮಗುನ ತ್ಯಾಗ ಮಾಡಿರೋದು ನನಗಾಗಲಿ ದೊಡ್ಡ ಯಜಮಾನರಿಗಾಗಲಿ ಗೊತ್ತಿರಲಿಲ್ಲ. ಗೊತ್ತಾದ ಮೇಲೂ ಏನು ಮಾಡೋದಕ್ಕಾಯ್ತು?
ಯಾವುದೇ ಕಾರಣಕ್ಕೂ ಈ ಸತ್ಯ ಯಾರಿಗೂ ಗೊತ್ತಾಗಬಾರ್ದು ಅಂತ ಆಡಿ ಮಾಡಿಸ್ಕೊಂಡು ನಮ್ಮ ಬಾಯಿ ಮುಚ್ಚಿಸ್ಬಿಟ್ಲು. ಇದು ನಿಮಗೂ ಗೊತ್ತಿರೋ ವಿಚಾರನೇ ಅಲ್ವಾ ಅಪ್ಪೋರೆ? ಗೊತ್ತಿದೆ, ಆದರೆ ಈ ನೋವನ್ನ ಎಷ್ಟು ದಿನ ಅಂತ ಎಲ್ಲರೂ ಸಹಿಸ್ಕೊಂಡಿರಬೇಕು? ಪಾರ್ವತಿ ಅಷ್ಟು ಧಾರಾಳ ಮನಸ್ಸು ನನಗಿಲ್ಲ ಹನುಮಂತು. ಯಾವುದಕ್ಕೂ ಇವತ್ತು ನಾನು ಪಾರ್ವತಿ ಹತ್ರ ಮಾತಾಡ್ತೀನಿ, ಅವಳು ಒಪ್ಕೋತಾಳೇನೋ ನಂಬಿಕೆ ನನಗಿದೆ. ಒಪ್ಕೊಂಡ್ರೆ ಸಂತೋಷನೇ, ಒಪ್ಕೊಳ್ದೇ ಇದ್ರೆ ಬೇಜಾರಾಗ್ಬಿಡಿ ಅಪ್ಪವ್ರೆ. ಮಾವ. ಥ್ಯಾಂಕ್ ಯು. ಅಪ್ಪ. ಏನ್ ಮಾವ, ಅಪ್ಪನ ಜೊತೆ ಏನೋ ಚರ್ಚೆ ಮಾಡ್ತಿರೋ ಹಾಗಿದೆ. ನಿನ್ ಬಗ್ಗೆನೆ. ನನ್ ಬಗ್ಗೆನಾ? ಏನ್ ಮಾವ? ಪಾರ್ವತಿ, ಇಷ್ಟು ವರ್ಷ ಜನನಿಗೆ ಬಾಣಂತಿ ಸನ್ನಿ ಇದೆ. ಹಾಗಾಗಿ ಈ ಮಗು ತನ್ನದಲ್ಲ ಅನ್ನೋ ಸತ್ಯ ಅವಳಿಗೇನಾದ್ರೂ ಗೊತ್ತಾದ್ರೆ ಸಹಿಸ್ಕೊಳ್ಳಲ್ಲ ಅನ್ನೋ ಕಾಳಜಿ ನನಗಿತ್ತು. ಆದ್ರೆ ಈಗ ಜನನಿಗೆ ಬಾಣಂತಿ ಸನ್ನಿ ಪೂರ್ತಿ ವಾಸಿಯಾಗಿದೆ. ಮತ್ತೆ ಅವಳು ಇಡೀ ದಿನ ಮಗುನ ನಿನ್ನ ಹತ್ರ ಒಪ್ಪಿಸಿ ಅವಳ ಕೆಲಸದಲ್ಲಿ ಬ್ಯುಸಿಯಾಗಿರ್ತಾಳೆ. ಅದು ಅಲ್ಲದೆ ಇನ್ನು ಮುಂದೇನು ಅವಳಿಗೆ ಮಕ್ಕಳಾಗೋ ಸಾಧ್ಯತೆ ಇರೋದ್ರಿಂದ ಈ ಮಗು ನಿಂದು ಅನ್ನೋ ಸತ್ಯ ಎಲ್ರಿಗೂ ಹೇಳ್ಬೋದೇನೋ. ಯೋಚನೆ ಮಾಡು. ಬೇಡ ಮಾವ. ಯಾಕಮ್ಮ? ಜನನಿ ಇಷ್ಟು ಆರಾಮಾಗಿರೋದಕ್ಕೆ ಬಾಣಂತಿ ಸನ್ನಿ ವಾಸಿಯಾಗಿರೋದೇ ಕಾರಣ ಅಂತ ನೀವೆಲ್ಲರೂ ಅನ್ಕೊಂಡಿದ್ದೀರಾ. ಆದ್ರೆ ಕಾರಣ ಬೇರೆನೇ ಇದೆ. ಬೇರೆ ಕಾರಣ ಇದೆಯಾ? ಏನದು? ಈಗದೆಲ್ಲ ಬೇಡ ಮಾವ. ನನ್ನ ಮಗಳ ಜೊತೆ ನಾನು ಮಗುವಾಗಿ ಅವಳ ಖುಷಿಲಿ ನನ್ನ ಖುಷಿನ ಕಾಣ್ತಾ ಇದ್ದೀನಿ. ಇವಾಗ ಹಳೆದನ್ನೆಲ್ಲ ಕೆತ್ಕೋದ್ ಬೇಡ. ಹಾಗಂತ ಸತ್ಯನ ಎಷ್ಟು ದಿನ ಅಂತ ಮುಚ್ಚಿಡಕ್ಕಾಗತ್ತೆ? ಇವತ್ತಲ್ಲ ನಾಳೆ ಅದು ಹೊರಗೆ ಬರಲೇಬೇಕಲ್ವಾ? ಆದ್ರೆ ಅದಕ್ಕೂ ಮುಂಚೆ ಜನನಿ ಆರಾಮಾಗಿರೋದಕ್ಕೆ ಬೇರೆ ಕಾರಣ ಇದೆ ಅಂತ ಹೇಳ್ದಲ್ಲ, ಏನದು? ಏನಮ್ಮ ಕಾರಣ ಹೇಳು. ಆ ವಿಷಯ ಇವಾಗ ಬೇಡ ಮಾವ. ಬಲವಂತ ಮಾಡ್ಬಿಡಿ. ಈಗ ಹಳೆದೆಲ್ಲ ಕೆತ್ಕಿದ್ರೆ ಎಲ್ರಿಗೂ ಬೇಜಾರಾಗುತ್ತೆ. ಅಕ್ಕ, ನಾನು ರೆಡಿ, ಹೊರಡೋಣವಾ? ಎಲ್ಲಿಗೆ ದಾಮಿನಿ? ಅಕ್ಕ ನಿನ್ನೆ ಹೇಳಿದ್ನಲ್ಲ ವೆಂಕಟೇಶ್ವರ ಟೆಂಪಲ್ಗೆ ಹೋಗ್ಬೇಕು ಅಂತ. ಬನ್ನಿ ಹೋಗೋಣ, ಲೇಟ್ ಆಯ್ತು. ಓ, ಹೇಳಿದ್ದೆ, ಆದ್ರೆ ಬರಕ್ಕಾಗಲ್ಲಮ್ಮ, ಸಾರಿ. ನೋಡು, ಜನನಿ ಇನ್ನೇನು ಆಫೀಸಿಗೆ ಹೊರಡ್ತಾಳೆ. ಅವಳು ಹೊರಡೋ ಮುಂಚೆ ಇವತ್ತಿನ ಅಜೆಂಡಾ ಏನು, ಯಾವ್ಯಾವ ಮೀಟಿಂಗ್ ಅಟೆಂಡ್ ಮಾಡಬೇಕು, ಇಂಪಾರ್ಟೆಂಟ್ ವಿಷಯಗಳನ್ನ ನನ್ನ ಹತ್ರ ಡಿಸ್ಕಸ್ ಮಾಡಿನೇ ಹೋಗ್ತಾಳೆ. ಅದಕ್ಕೆ ಅವಳಿಗೋಸ್ಕರ ಕಾಯ್ತಿದ್ದೀನಿ. ನಾನು ಬರಕ್ಕಾಗಲ್ಲ. ಹೌದಾ ಅಕ್ಕ? ನಮ್ ಜನನಿ ಅಷ್ಟೊಂದು ಇಂಪ್ರೂವ್ ಆಗ್ಬಿಟ್ಟಿದ್ದಾಳ? ಹೌದಮ್ಮ, ನಮ್ಮ ಜನನಿಗೆ ಕೆಲಸದ ಬಗ್ಗೆ ಎಷ್ಟೊಂದು ಪ್ರೀತಿ, ಭಕ್ತಿ, ಶ್ರದ್ಧೆ ಇದೆ ಗೊತ್ತಾ? ಅವಳು ನಮ್ಮ ಕಂಪನಿನ ಮುನ್ನಡೆಸ್ಕೊಂಡು ಹೋಗ್ತಾ ಇರೋ ರೀತಿ ನೋಡಿದ್ರೆ ಸಂತೋಷ ಆಗುತ್ತಮ್ಮ. ಸರಿ ಅಕ್ಕ, ಆಯ್ತು. ಹಾಗಾದ್ರೆ ನಾನೊಬ್ಳೆ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ, ಮನೆಯವ್ರೆಲ್ಲರ ಹೆಸರಲ್ಲಿ ಅರ್ಚನೆ ಮಾಡಿಸ್ಕೊಂಡು ಬರ್ತೀನಿ. ಆಯ್ತು, ಹೋಗ್ ಬಾ. ಬಾಯ್. ಅಲ್ಲಮ್ಮ ಜನನಿ, ಅವರು ನಿನ್ನ ಮಗುನ ನಿನ್ನಿಂದ ದೂರ ಮಾಡೋಕ್ಕಾಗಲ್ಲ ಅಂತ ಅದೇಗಮ್ಮ ಇಷ್ಟೊಂದು ಖಚಿತವಾಗಿ ಹೇಳ್ತಿದ್ಯಾ? ನೋಡು, ಯಾವುದೇ ಕಾರಣಕ್ಕೂ ಆ ಆದಿತ್ಯ ಪಾರ್ವತಿನ ನಂಬೋದಕ್ಕಾಗಲ್ಲಮ್ಮ. ಅವರು ನಿನ್ನ ಮಗುನ ಅವ್ರ ಮಗು ಅನ್ನೋ ರೇಂಜ್ಗೆ ಬಿಲ್ಡಪ್ ತಗೊಳ್ತಿದ್ದಾರೆ. ನಿನಗೆ ಅದೆಲ್ಲ ಅರ್ಥ ಆಗಲ್ಲ ಕಣಮ್ಮ. ಪ್ಲೀಸ್ ಚಿಕ್ಕಮ್ಮ, ಅಕ್ಕ ಭಾವನ ಬಗ್ಗೆ ಸುಮ್ಮನೆ ಏನೇನೋ ಮಾತಾಡಬೇಡಿ. ಅವರಿಬ್ರು ಏನು ಅಂತ ನನಗೆ ಚೆನ್ನಾಗಿ ಗೊತ್ತು. ಪಾರ್ವತಿ ಅಕ್ಕ ನನ್ನಿಂದ ನನ್ನ ಮಗುನ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅದೇ ಹೇಗೆ ಹೇಳ್ತೀಯಾ? ಮಗು ಕಂಟಕದ ಪರಿಹಾರ ಪೂಜೆ ಮಾಡಿಸೋದಕ್ಕೆ ಅಂತ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಪಾರ್ವತಿ ಅಕ್ಕನ ಹತ್ರ ನನ್ನ ಭಾಷೆ ತಗೊಂಡಿದ್ದೆ. ಭಾಷೆನಾ? ಏನಂತ?
ನನ್ನ ಮಗುವಿಂದ ದೂರ ಇರಬೇಕು ಅಂತ. ದೂರ ಇರಬೇಕು ಅಂದರೆ ನನ್ನ ಮಗುನ ನೋಡಲೇಬಾರ್ದು, ಅದ್ರ ಜೊತೆ ಮಾತೇ ಆಡಬಾರ್ದು ಅನ್ನೋ ಅರ್ಥದಲ್ಲ. ನನ್ನ ಮಗು ನನ್ನನ್ನು ಮಾತ್ರ ಅಮ್ಮ ಅಂತ ಕರಿಬೇಕು, ಇನ್ಯಾರನ್ನು ನೋಡಿದ್ರೆ ಅದಕ್ಕೆ ಆ ಭಾವನೆ ಬರಬಾರ್ದು ಅನ್ನೋ ಅರ್ಥದಲ್ಲಿ ಹೇಳಿದ್ದೆ. ಆಗ ಆ ಮಾತಿಗೆ ಪಾರ್ವತಿ ಅಕ್ಕ ಒಂಚೂರು ಬೇಜಾರು ಮಾಡ್ಕೊಳ್ದೆ ಒಪ್ಕೊಂಡಿದ್ರು. ಅಷ್ಟೇ ಅಲ್ಲ, ಕೊಟ್ಟು ಮಾತನ್ನ ಇವತ್ತಿನ ತನಕ ಉಳಿಸ್ಕೊಂಡು ಬಂದಿದ್ದಾರೆ. ಅದು ಅಲ್ಲದೆ ನಾನು ಅವ್ರ ಹತ್ರ ಭಾಷೆ ತಗೊಂಡಿದ್ದೆ ಅನ್ನೋದನ್ನ ಇವತ್ತಿನ ತನಕ ಯಾರ ಹತ್ರನೂ ಬಿಟ್ಕೊಟ್ಟಿಲ್ಲ. ಪಾರ್ವತಿ ಅಕ್ಕ ಬೆಳಗ್ಗೆಯಿಂದ ಸಂಜೆವರೆಗೂ ನನ್ನ ಮಗುಗೆ ಏನೇ ಆರೈಕೆ ಮಾಡಿರ್ಬೋದು, ಆದರೆ ಅದು ನನ್ನ ಮಗು ದೃಷ್ಟಿಲಿ ಸೇವೆ ಮಾತ್ರ. ನನ್ನ ಮಗಳು ನನ್ನನ್ನು ಮಾತ್ರ ಅಮ್ಮ ಅಂತ ಕರೀತಾಳೆ, ಪಾರ್ವತಿ ಅಕ್ಕನ ಪಾರು ಅಂತ ಹೆಸರಿಡ್ದು ಕರೀತಾಳೆ, ಆದಿಭಾವನ ಸಾರಥಿ ಅಂತ ಕರೀತಾಳೆ. ನೀವೇ ನೋಡಿದ್ದೀರಲ್ಲ, ನನ್ನ ಆಫೀಸಿಗೆ ಹೋಗೋವರೆಗೂ ನನ್ನನ್ನೇ ಅಂಟ್ಕೊಂಡಿರುತ್ತೆ. ನಾನು ಆಫೀಸಿಂದ ಯಾವಾಗ ಬರ್ತೀನಿ ಅಂತ ಕಾಯ್ತಾ ಇರುತ್ತೆ. ನಾನು ಬಂದ ಕೂಡಲೇ ಮಮ್ಮಿ ಅಂತ ಓಡ್ ಬರುತ್ತೆ, ಜೊತೆಗೆ ತಿನ್ನತ್ತೆ, ಜೊತೆಗೆ ಮಲಗುತ್ತೆ. ಅಷ್ಟು ಸಾಕಲ್ವ ಚಿಕ್ಕಮ್ಮ? ನನ್ನ ಮಗಳು ಪಾರ್ವತಿ ಅಕ್ಕಂಗೆ ಮಾತ್ರ ಬೋನಸ್ ಕೊಟ್ಲು, ನನಗೆ ಕೊಡಲಿಲ್ಲ. ಅದಕ್ಕೆ ಕಾರಣ ಏನು ಹೇಳಿ? ಪಾರ್ವತಿ ಅಕ್ಕ ನನ್ನ ಮಗುಗೆ ಬರೀ ಸೇವೆ ಮಾತ್ರ ಮಾಡ್ತಾ ಇದ್ದಾರೆ ಅಂತ. ನನ್ನ ಮಗಳು ಪಾರ್ವತಿ ಅಕ್ಕನ ಅಮ್ಮ ಅಂತ ನೋಡ್ತಾ ಇಲ್ಲ, ಅವಳಿಗೆ ನಾನು ಮಾತ್ರ ಅವಳಮ್ಮ ಅಂತ ಚೆನ್ನಾಗಿ ಗೊತ್ತಿದೆ. ಹೀಗಿರುವಾಗ ನಾನು ಯಾಕೆ ಭಯ ಪಡಲಿ, ಯಾಕೆ ನನ್ನ ಮಗು ಬಗ್ಗೆ ಇನ್ಸೆಕ್ಯೂರಿಟಿ ಫೀಲ್ ಮಾಡಲಿ? ಅದು ಹಾಗಲ್ಲ ಕಣಮ್ಮ. ನೋಡು, ದಯವಿಟ್ಟು ಸ್ವಲ್ಪ ನನ್ನ ಮಾತು ಕೇಳಮ್ಮ. ಪ್ಲೀಸ್ ಚಿಕ್ಕಮ್ಮ, ಸುಮ್ಮನೆ ಏನೇನೋ ಯೋಚನೆ ಮಾಡಿ ನನ್ನ ಟೈಮು ವೇಸ್ಟ್ ಮಾಡಬೇಡಿ, ನಿಮ್ಮ ಟೈಮು ವೇಸ್ಟ್ ಮಾಡ್ಕೋಬೇಡಿ. ಮ್ಯಾಮ್, ಇವತ್ತಿನ ಪ್ರೆಸೆಂಟೇಷನ್ಗೆ ಎಲ್ಲ ಅರೇಂಜ್ಮೆಂಟ್ ಆಗಿದೆ. JK ಗ್ರೂಪ್ ಹಾಗೇನೆ ಬೇರೆ ಬೇರೆ ಕಂಪನಿಯವ್ರು ಬರ್ತಾ ಇದ್ದಾರೆ ಮ್ಯಾಮ್. ಗುಡ್. ಡ್ರೈವರ್ಗೆ ರೆಡಿ ಇರೋದಕ್ಕೆ ಹೇಳಿ, ಬೇಗ ಹೊರಡೋಣ. ಓಕೆ ಮ್ಯಾಮ್. ಈಗ ನೀನು ನನಗೆ ಹೇಳಿಲ್ಲ ಅಂದರೆ ನನ್ನ ಮೇಲೆ ಆಣೆ. ಮೂರು ವರ್ಷದ ಹಿಂದೆ ನಾನು ಮಗುವಿಂದ ಅಂತರನ ಕಾಪಾಡ್ಕೋಬೇಕು ಅಂತ ಜನನಿ ನನ್ನ ಹತ್ರ ಮಾತು ತಗೊಂಡಿದ್ಲು. ಪಾರು, ನೀನು ಈ ಮನೆಗೆ ಬಂದು ಹೊಸದ್ರಲ್ಲಿ ಮಗು ಅಳ್ತಾ ಇದ್ರು ಅದನ್ನ ಎತ್ಕೊಂಡು ಸಮಾಧಾನ ಮಾಡದೇ ಇದ್ದಿದ್ದು, ಮಗು ಮೊದಲನೇ ಸಲ ಹೊಸಲು ದಾಟಿದಾಗ ಅದರ ಮೊದಲನೇ ಬರ್ತಡೆಗೆ ಎಲ್ಲರೂ ಮಗುನ ಎತ್ಕೊಂಡು ಮುದ್ದು ಮಾಡ್ತಾ ಇದ್ರೆ ನೀನು ದೂರದಲ್ಲಿ ನಿಂತ್ಕೊಂಡು ಚಪ್ಪಾಳೆ ತಟ್ತಾ ಇದ್ದಿದ್ದು ಜನರಿಗೆ ಕೊಟ್ಟ ಭಾಷೆಯಿಂದನಾ? ಆದರೆ ಇದರಲ್ಲಿ ಜನನಿದೇನೂ ತಪ್ಪಿಲ್ಲ. ಮಗು ನನ್ನನ್ನೆಲ್ಲ ಹಚ್ಕೊಂಡು ಬಿಡುತ್ತೋ ಅನ್ನೋ ಕಾರಣದಿಂದ ಇಂಥ ನಿರ್ಧಾರ ತಗೊಂಡಿದ್ದಾಳೆ. ಯಾವುದೇ ತಾಯಿಗಾಗ್ಲಿ ತಾನು ಹೆತ್ತ ಮಗು ತನ್ನನ್ನೇ ಪ್ರೀತಿಸ್ಬೇಕು ಅನ್ನೋ ಆಸೆ ಇರೋದು ಸಹಜ ಅಲ್ವಾ? ಮಗು ಮೊದಲನೇ ಸಲ ಅಮ್ಮ ಅಂತ ಕರೆದಾಗ ಜನನಿ ಬಂದು ನಾನು ನಿಮ್ಮ ಹತ್ರ ಭಾಷೆ ತಗೊಂಡಿದ್ದು ನೀವು ಮಗುವಿಂದ ದೂರ ಇರಬೇಕು ಅನ್ನೋ ಅರ್ಥದಲ್ಲ, ಮಗು ನನ್ನನ್ನು ಬಿಟ್ಟು ನಿಮ್ಮನ್ನು ಅಮ್ಮ ಅಂತ ಕರಿಬಾರ್ದು ಅನ್ನೋ ಅರ್ಥದಲ್ಲಿ ಅಂತ ಹೇಳಿದ್ಲು. ಅದನ್ನು ಬಿಟ್ಟರೆ ನೀವೇ ಮಗುಗೆ ಆರೈಕೆ ಮಾಡ್ಬೋದು, ಇದಕ್ಕೆ ನಂದು ಯಾವ ಅಭ್ಯಂತರನೂ ಇಲ್ಲ ಅಂತ ಹೇಳಿದ್ಲು. ಆವತ್ತಿಂದ ನಾನು ಮಗುನ ನೋಡ್ಕೋತಾ ಇದ್ದೀನಿ ಅಷ್ಟೆ. ಮಗು ಯಾರ ಹತ್ರನೇ ಇದ್ರೂ ನನ್ನಿಂದ ಮಗು ದೂರ ಆಗಲ್ಲ ಅನ್ನೋ ಧೈರ್ಯ ಜನನಿಗೆ ಬಂದಿದೆ. ಅದಕ್ಕೆ ಜನನಿ ಧೈರ್ಯವಾಗಿ ಮಗುನ ನನ್ನ ಹತ್ರ ಬಿಟ್ಟು ಕೆಲ್ಸಕ್ಕೆ ಹೋಗ್ತಾ ಇರೋದು. ಈಗ ನಾನು ಸತ್ಯ ಹೇಳಿದ್ರೆ ಜನನಿ ಖುಷಿನ ಕಿತ್ಕೊಂಡು ಹಾಗಾಗಲ್ವಾ? ದಯವಿಟ್ಟು ಈ ವಿಷಯ ನಮ್ಮಲ್ಲೇ ಇರಲಿ. ಮತ್ತೆ ನನಗೆ ಸತ್ಯ ಹೇಳು ಅಂತ ದಯವಿಟ್ಟು ಯಾರೂ ಬಲವಂತ ಮಾಡಬೇಡಿ.
ಅಖಿಲ, ನನಗೆ ಎಷ್ಟೊತ್ತಿಂದ ಹುಡುಕ್ತಾ ಇದ್ದೀನಿ. ನೀನು ಇಲ್ಲಿ ಬಂದು 1 hour ಆಯ್ತಂತೆ. ಏನು ಮಾಡ್ತಿದ್ಯಾ? ಜನನಿಗೋಸ್ಕರ ಕಾಯ್ತಿದ್ದೀನಿ ರಘು. ಜನನಿಗೋಸ್ಕರನಾ? ಯಾಕೆ? ಏನು ಹೀಗೆ ಕೇಳ್ತಿದ್ದೀರಾ? ಅವಳು ದಿನ ಆಫೀಸಿಗೆ ಹೋಗೋಕೆ ಮುಂಚೆ ನನ್ನ ಹತ್ರ ಡಿಸ್ಕಸ್ ಮಾಡಿನೇ ಹೋಗ್ತಾಳಲ್ಲ. ಇವತ್ತಿನ ಕಾರ್ಯಕ್ರಮಗಳು ಏನೇನು, ಮೀಟಿಂಗ್ಸ್ ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತೆಲ್ಲ, ಅದಕ್ಕೆ ಕಾಯ್ತಿದ್ದೀನಿ. ರಘು, ನೀವು ಕೆಳಗೆ ಹೋಗಿ ತಿಂಡಿ ತಿನ್ನಿ. ನಾನು ಜನನಿ ಹತ್ರ ಮಾತಾಡಿದ ಮೇಲೆ ಬರ್ತೀನಿ. ನಮ್ಮ ಜನನಿ ಪಾಪ ನನ್ನ ಜೊತೆ ಡಿಸ್ಕಷನ್ ಮಾಡದೇ ಇದ್ರೆ ಅವಳಿಗೆ ಆಫೀಸಿಗೆ ಹೋಗೋಕೆ ಮನಸ್ಸೇ ಇರಲ್ಲ. ಆಫೀಸಲ್ಲಿ ಏನೇನು ಮಾಡಬೇಕು, ಯಾವ ಮೀಟಿಂಗ್ಸಲ್ಲಿ ಯಾವ ಉತ್ತರ ಕೊಡಬೇಕು, 100 ಆಪ್ಷನ್ಸು, ಇದನ್ನೆಲ್ಲ ನನ್ನ ಹತ್ರ ಮಾತಾಡಿನೇ ಅವಳು ಹೊರಡೋದು. ಶಿ ಇಸ್ ಡೂಯಿಂಗ್ ಅನ್ ಎಕ್ಸಲೆಂಟ್ ವರ್ಕ್. ಆದಿ ನಂತರ ಅವಳಿಗೆ ವಹಿಸಿದ ಜವಾಬ್ದಾರಿನ ಹೇಗೆ ನಿಭಾಯಿಸ್ತಾಳು ಅಂತ ಒಂದು ಆತಂಕ ಇತ್ತು. ಬಟ್ ಶಿ ಈಸ್ ಸೂಪರ್. ತುಂಬ ಚೆನ್ನಾಗಿ ಕೆಲಸ ಮಾಡ್ತಿದ್ದಾಳೆ. ಯಾಕೆ ರಘು ಸಪ್ಗಾಗ್ಬಿಟ್ರಿ? ಅಖಿಲ, ನೀನು ಯಾರಿಗೋಸ್ಕರ ಕಾಯ್ತಿದೆಯೋ ಅವಳು ಆಫೀಸ್ಗೆ ಹೋಗಿ 1 hour ಮೇಲೆ ಆಯ್ತಾಯ್ತು.